ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 44ನೇ ಪ್ರಶ್ನೆಯನ್ನ ಗಮನಿಸಿ. ಪಕ್ಕದಲ್ಲಿರುವ ಪೈ ನಕ್ಷೆಯಲ್ಲಿ ಬೇರೆ ಬೇರೆ ಬಾಬತ್ತುಗಳಿಗೆ ಒಂದು ಕುಟುಂಬದ ಮಾಸಿಕ ಖರ್ಚು ಮತ್ತು ಉಳಿತಾಯವನ್ನ ತೋರಿಸಲಾಗಿದೆ. ಮೂರನೆಯ ಪ್ರಶ್ನೆ, ಕುಟುಂಬದ ತಿಂಗಳ ಉಳಿತಾಯ 3,000 ರೂಪಾಯಿ ಆಗಿದ್ದರೆ ಬಟ್ಟೆಗಳಿಗೆ ಎಷ್ಟು ಖರ್ಚಾಗುತ್ತದೆ? ಎಷ್ಟು ಖರ್ಚಾಗಿದೆ ಅಂತ ಕೇಳಿದ್ದಾರೆ. ಸೊ ಈಗ ದತ್ತಾಂಶವನ್ನ ಗುರುತಿಸ್ಕೊಳ್ಳೋಣ. ಸೊ ಇಲ್ಲಿ ಉಳಿತಾಯ, ಸೊ ಶೇಕಡಾವಾರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 15%. ಸೊ ಇಲ್ಲಿ ಬಟ್ಟೆಗಳ ಮೇಲಿನ ಖರ್ಚು ಎಷ್ಟಿದೆ? 10% ಇದೆ ಅಲ್ವಾ? ಇಲ್ಲಿ ಕೊಟ್ಟಿರುವಂತಹ ಮೊತ್ತ ₹1,000. ಓಕೆ, ಈಗ ನಾವು ಒಟ್ಟು ಮೊತ್ತ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಕುಟುಂಬದ ಒಟ್ಟು ಆದಾಯವನ್ನ ನಾವು ಎಕ್ಸ್ ಅಂತ ತಗೊಂಡ್ರೆ, ಸೊ ಉಳಿತಾಯ 15% ಆಫ್ ಈಸ್ ಈಕ್ವಲ್ ಟು, ಸೊ ನೀಡಿರುವ 1,000. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 15 ಬೈ ಈಕ್ವಲ್ ಟು 1,000. ಸೊ ಎಕ್ಸ್ ಇಸ್ ಈಕ್ವಲ್ ಟು 3,000 ಡಿವೈಡೆಡ್ ಬೈ 15. ಸೊ 15 ಒಂದ್ಲೆ 15, 15 ಎರಡ್ಲೆ 0 200 ಆಗುತ್ತೆ. ಸೊ 200 ಗುಣಿಸು 100 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 20,000 ಆಗತ್ತೆ. ಓಕೆ, ಸೊ ಒಟ್ಟು ಮೊತ್ತ ಎಷ್ಟು ಬರ್ತಾ ಇದೆ? 20,000 ಬರ್ತಿದೆ ಅಂತ ಆಯ್ತು. ಸೊ ಈಗ ನಾವು ಇಲ್ಲಿ ಏನ್ ಮಾಡ್ಬೇಕಾಗಿದೆ? ಬಟ್ಟೆಗಳಿಗೆ ಮಾಡಿದ ಖರ್ಚು ಎಷ್ಟು ಅನ್ನೋದನ್ನ ಹೇಳ್ಬೇಕು. ಸೊ ಇಲ್ಲಿ ಬಟ್ಟೆಗಳ ಮೇಲಿನ ಖರ್ಚು ಒಟ್ಟು ಆದಾಯದಲ್ಲಿ 10% ಹೋಗ್ತಾ ಇದೆ ಅಂತ ಆಯ್ತು. ಹಾಗಾದ್ರೆ 10% ಆಫ್ 10,000 ಹೋಗಿದೆ, ಬಟ್ಟೆಗೆ ಖರ್ಚಾಗಿದೆ. ಸೊ ಹಾಗಾದ್ರೆ 10 ಡಿವೈಡೆಡ್ ಬೈ 100 ಇಂಟು 20,000. 0 ಸೊ ಇಸ್ ಈಕ್ವಲ್ ಟು 2,000 ಬರುತ್ತೆ. ಹಾಗಾದ್ರೆ ಇಲ್ಲಿ ಒಂದು ವೇಳೆ 15% ಉಳಿತಾಯವು 3,000 ರೂಪಾಯಿಗಳಾಗಿದ್ರೆ 10% ಖರ್ಚು 2,000 ರೂಪಾಯಿಗಳು ಆಗಿರುತ್ತೆ.